ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯಿಂದ ಮತ್ತೊಂದು ಪಾಠಕ್ಕೆ ಮತ್ತೆ ಸ್ವಾಗತ. ಈ ತರಗತಿಯಲ್ಲಿ ನಾವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಮಾತನಾಡುತ್ತೇವೆ. ಅವರು ಅಳಲು ಮತ್ತು ವಸಾಹತುಗಳನ್ನು ನಿರ್ಮಿಸಲು ಭಾರತಕ್ಕೆ ಬಂದರು. ಈ ವಾರದಿಂದ ಬ್ರಿಟಿಷರು ಭಾರತಕ್ಕೆ ಬರಲು ಏನು ಪ್ರಸ್ತಾಪಿಸಿದರು ಮತ್ತು ಇತರ ಯಾವ ದೇಶಗಳು ಭಾರತಕ್ಕೆ ಬಂದಿವೆ ಮತ್ತು ನಾವು ಅವರಿಗೆ ಯಾವ ಸಂಪನ್ಮೂಲಗಳನ್ನು ಕಳೆದುಕೊಂಡಿದ್ದೇವೆ ಎಂಬುದನ್ನು ನೋಡೋಣ. ಭಾಗ 1ರಲ್ಲಿ ನಾವು ಈ ಕೆಳಗಿನ ವಿಷಯಗಳನ್ನು ನೋಡೋಣ. ಈಸ್ಟ್ ಇಂಡಿಯಾ ಕಂಪನಿ ಪೂರ್ವಕ್ಕೆ ಬರುತ್ತದೆ. ವ್ಯಾಪಾರೋದ್ಯಮ ಮತ್ತು ಸಶಸ್ತ್ರ ವ್ಯಾಪಾರಿಗಳು. ಭಾರತದಲ್ಲಿ ಯುರೋಪಿಯನ್ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ಕಂಪನಿಯ ಅಧಿಕಾರದ ದುರುಪಯೋಗ. ಆಂಗ್ಲರು ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸುತ್ತಾರೆ. ಮುಖ್ಯ ವಿಷಯಕ್ಕೆ ಹೋಗುವ ಮೊದಲು ಇದನ್ನು ನೋಡಿ. ಪ್ರಮುಖ ಪದಗಳು. ವಾಣಿಜ್ಯವಾದ ಒಂದು ದೇಶದ ರಫ್ತುಗಳನ್ನು ಹೆಚ್ಚಿಸುವ ಮತ್ತು ಅದರ ಆಮದನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಆರ್ಥಿಕ ನೀತಿ. ಜಮೀನ್ದಾರರು ಭಾರತದಲ್ಲಿ ಮೊಘಲರ ಆಳ್ವಿಕೆಯ ಅವಧಿಯಲ್ಲಿ ಸರ್ಕಾರಕ್ಕಾಗಿ ಜಿಲ್ಲೆಯ ಭೂಕಂದಾಯವನ್ನು ಸಂಗ್ರಹಿಸುವವರು. ಪ್ರದೇಶಗಳು. ಒಂದು ನಿರ್ದಿಷ್ಟ ದೇಶ ಅಥವಾ ಆಡಳಿತಗಾರನಿಂದ ನಿಯಂತ್ರಿಸಲ್ಪಡುವ ಭೂಮಿ. ಈಗ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ಈಸ್ಟ್ ಇಂಡಿಯಾ ಕಂಪನಿಯು ಪೂರ್ವಕ್ಕೆ ಆಗಮಿಸುತ್ತದೆ. ಕ್ರಿಸ್ತಶಕ 1707ರಲ್ಲಿ ಔರಂಗಜೇಬನ ಮರಣದ ನಂತರ ಅನೇಕ ಮೊಘಲ್ ಗವರ್ನರ್ಗಳು ಮತ್ತು ದೊಡ್ಡ ಜಮೀನ್ದಾರರು ತಮ್ಮ ಅಧಿಕಾರವನ್ನು ಪ್ರತಿಪಾದಿಸಲು ಪ್ರಾರಂಭಿಸಿದರು ಮತ್ತು ಭಾರತದ ವಿವಿಧ ಭಾಗಗಳಲ್ಲಿ ಪ್ರಾದೇಶಿಕ ರಾಜ್ಯವನ್ನು ಸ್ಥಾಪಿಸಿದರು. 18ನೇ ಶತಮಾನದ ಉತ್ತರಾರ್ಧದ ವೇಳೆಗೆ ರಾಜಕೀಯ ದಿಗಂತದಲ್ಲಿ ಒಂದು ಹೊಸ ಶಕ್ತಿ ಹೊರಹೊಮ್ಮಿತು. ಅದು ಸಣ್ಣ ವ್ಯಾಪಾರ ಕಂಪನಿಯಾಗಿ ಬಂದಿತು. ಸಾಮಾನ್ಯ ಯುಗ 1600ರಲ್ಲಿ ರಾಣಿ 1ನೇ ಎಲಿಜಬೆತ್ ಮೊದಲನೆಯವಳು ಈಸ್ಟ್ ಇಂಡಿಯಾ ಕಂಪನಿಗೆ ವಿಶೇಷ ವ್ಯಾಪಾರ ಹಕ್ಕುಗಳನ್ನು ನೀಡಿದಳು. ಹೊಸ ಮಾರುಕಟ್ಟೆಗಳನ್ನು ಅನ್ವೇಷಿಸಲು, ಅನುಕೂಲಕರ ಬೆಲೆಯಲ್ಲಿ ಸರಕುಗಳನ್ನು ಖರೀದಿಸಲು ಮತ್ತು ಅವುಗಳನ್ನು ಯುರೋಪಿನಲ್ಲಿ ಲಾಭಕ್ಕಾಗಿ ಮಾರಾಟ ಮಾಡಲು ಅನುವು ಮಾಡಿಕೊಟ್ಟಳು. ಬ್ರಿಟಿಷ್ ಮರ್ಕಂಟೈಲ್ ಮತ್ತು ಸಶಸ್ತ್ರ ವ್ಯಾಪಾರಿಗಳನ್ನು ನೋಡೋಣ. ವಾಣಿಜ್ಯವು ಸರಕುಗಳ ವಿನಿಮಯದ ಮೂಲಕ ಹಣ ಗಳಿಸುವ ವ್ಯವಹಾರವಾಗಿದೆ. ಹಿಂದೆ ವ್ಯಾಪಾರ ಕಂಪನಿಗಳು ಸ್ಪರ್ಧೆಯನ್ನು ಹೊಡೆದುಹಾಕುವ ಮೂಲಕ ಹಣವನ್ನು ಗಳಿಸುತ್ತಿದ್ದವು, ಕಡಿಮೆ ಖರೀದಿಸಲು ಮತ್ತು ಹೆಚ್ಚು ಮಾರಾಟ ಮಾಡಲು ಅನುವು ಮಾಡಿಕೊಟ್ಟವು. ಇತರ ಯುರೋಪಿಯನ್ ಶಕ್ತಿಗಳು ಪೂರ್ವದ ಮಾರುಕಟ್ಟೆಗಳನ್ನು ಪ್ರವೇಶಿಸುವುದನ್ನು ರಾಜರು ತಡೆಯಲಿಲ್ಲ. ಪೋರ್ಚುಗೀಸ್ ಅನ್ವೇಷಕ ವಾಸ್ಕೋ ಡ ಗಾಮ 1498ರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದನು ಮತ್ತು 17ನೇ ಶತಮಾನದ ಆರಂಭದಲ್ಲಿ ಡಚ್ ಮತ್ತು ಫ್ರೆಂಚ್ ವ್ಯಾಪಾರಿಗಳು ಹಿಂದೂ ಮಹಾಸಾಗರದಲ್ಲಿ ವ್ಯಾಪಾರವನ್ನು ಅನ್ವೇಷಿಸಲು ಪ್ರಾರಂಭಿಸಿದರು. ಯುರೋಪಿನಲ್ಲಿ ಜನಪ್ರಿಯ ಭಾರತೀಯ ಹತ್ತಿ, ರೇಷ್ಮೆ ಮತ್ತು ಸಾಂಬಾರ ಪದಾರ್ಥಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಅನೇಕ ಕಂಪನಿಗಳು ಸ್ಪರ್ಧಿಸಿದವು. ಇದು ಬೆಲೆಗಳನ್ನು ಹೆಚ್ಚಿಸಿತು. ವ್ಯಾಪಾರಿಗಳ ನಡುವಿನ ಸ್ಪರ್ಧೆಯು ಸಶಸ್ತ್ರ ವಿನಿಮಯ ಕೇಂದ್ರಗಳು ಮತ್ತು ಬಲವಾದ ವ್ಯಾಪಾರ ಹೊರಟಾಣೆಗಳಿಗೆ ಕಾರಣವಾಯಿತು. ಇದು ಸ್ಥಳೀಯ ನಾಯಕರೊಂದಿಗೆ ಘರ್ಷಣೆಗಳಿಗೆ ಕಾರಣವಾಯಿತು. ಮೆಣಸು, ಲವಂಗ, ಏಲಕ್ಕಿ ಮತ್ತು ದಾಲ್ಚಿನ್ನಿಯಂತಹ ಸಾಂಬಾರ ಪದಾರ್ಥಗಳಿಗೂ ಹೆಚ್ಚಿನ ಬೇಡಿಕೆ ಇತ್ತು. ಯುರೋಪಿಯನ್ ಕಂಪನಿಗಳ ನಡುವಿನ ಸ್ಪರ್ಧೆಯು ಈ ಸರಕುಗಳ ಬೆಲೆಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಯಿತು. ಅದೇ ಸಮಯದಲ್ಲಿ ಜನರು ವ್ಯಾಪಾರ ಮಾಡಲು ಶಸ್ತ್ರಾಸ್ತ್ರಗಳನ್ನು ಬಳಸಿದರು
ಮತ್ತು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ರಕ್ಷಿಸಲು ಕೋಟೆಗಳನ್ನು ನಿರ್ಮಿಸಿದರು. ಅವರು ತಮ್ಮ ವಸಾಹತುಗಳನ್ನು ಬಲಪಡಿಸಲು ಮತ್ತು ಯಶಸ್ವಿಗೊಳಿಸಲು ಪ್ರಯತ್ನಿಸಿದರು, ಆದರೆ ಇದು ಭಾರತೀಯ ಪ್ರದೇಶಗಳಲ್ಲಿನ ಆಡಳಿತಗಾರರೊಂದಿಗೆ ಹೆಚ್ಚಿನ ಹೋರಾಟಕ್ಕೆ ಕಾರಣವಾಯಿತು. ಇಂಗ್ಲಿಷ್ ಮತ್ತು ಫ್ರೆಂಚ್ ಈಸ್ಟ್ ಕಂಪನಿಯ ಕಂಪನಿಗಳು ಸೇರಿದಂತೆ ಯುರೋಪಿಯನ್ ವ್ಯಾಪಾರಿಗಳು ಭಾರತದಲ್ಲಿ ಕಾರ್ಯಾಚರಣೆಗಳನ್ನು ಸ್ಥಾಪಿಸಿದರು. ಸರ್ಕಾರದ ಬೆಂಬಲದೊಂದಿಗೆ ವ್ಯಾಪಾರ ನಿಯಂತ್ರಣಕ್ಕಾಗಿ ಸ್ಪರ್ಧಿಸಿದರು. ಇಂಗ್ಲೆಂಡ್ನ ಆರ್ಥಿಕತೆಯನ್ನು ಹೆಚ್ಚಿಸಿದರು. ಸ್ಪೇನ್, ಪೋರ್ಚುಗಲ್ ಮತ್ತು ಹಾಲೆಂಡ್ನಂತಹ ಇತರ ರಾಷ್ಟ್ರಗಳು ಸಹ ಜಾಗತಿಕವಾಗಿ ವಿಸ್ತರಿಸಿದವು. ಇದು ಭಾರತದ ಮೊಘಲ್ ಸಾಮ್ರಾಜ್ಯದೊಂದಿಗೆ ಮಿಲಿಟರಿ ಘರ್ಷಣೆಗಳಿಗೆ ಕಾರಣವಾಯಿತು. ಸವಾಲುಗಳನ್ನು ಎದುರಿಸಿದರೂ ಯುರೋಪಿಯನ್ ಕಂಪನಿಗಳು ಭಾರತದಲ್ಲಿ ತಮ್ಮ ಮಿಲಿಟರಿ ಉಪಸ್ಥಿತಿಯನ್ನು ಬಲಪಡಿಸಿದವು. ಮೊಘಲ್ ಚಕ್ರವರ್ತಿಗಳಾದ ಶಹಜಹಾನ್ ಮತ್ತು ಔರಂಗಜೇಬ್ ಕೆಲವು ಯುರೋಪಿಯನ್ ಪಡೆಗಳನ್ನು ಸೋಲಿಸುವಲ್ಲಿ ಯಶಸ್ವಿಯಾದರೆ, ಔರಂಗಜೇಬ್ ನಿಧನರಾದ ನಂತರ ಮೊಘಲ್ ಸಾಮ್ರಾಜ್ಯವು ಒಡೆಯಲು ಪ್ರಾರಂಭಿಸಿತು. ಮೊಘಲ್ ಚಕ್ರವರ್ತಿ ಅಧಿಕಾರದಲ್ಲಿದ್ದಾಗ ಬಂಗಾಳ, ಅವಧ್ ಮತ್ತು ಹೈದರಾಬಾದ್ನಂತಹ ಸ್ಥಳಗಳು ತಮ್ಮ ವ್ಯವಹಾರಗಳನ್ನು ನಿರ್ವಹಿಸಲು ಸ್ವಲ್ಪ ಸ್ವಾತಂತ್ರ್ಯವನ್ನು ಹೊಂದಿದ್ದವು. ಸಾಮ್ರಾಜ್ಯವು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತಿದ್ದಂತೆ ವಿವಿಧ ಕಂಪನಿಗಳು ತಮ್ಮ ಪ್ರಭಾವವನ್ನು ಹೆಚ್ಚಿಸಲು ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡವು. ಏತನ್ಮಧ್ಯೆ ರಾಜರು ಮತ್ತು ನವಾಬರಂತಹ ಸ್ಥಳೀಯ ನಾಯಕರು ವ್ಯಾಪಾರವನ್ನು ಸುಧಾರಿಸಲು ಪ್ರಯತ್ನಿಸಿದರು, ಆದರೆ ಕಂಪನಿಗಳು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳಲು ಬಿಡದಂತೆ ಎಚ್ಚರಿಕೆ ವಹಿಸಿದರು. 1764ರಲ್ಲಿ ಒಂದು ಸಣ್ಣ ಫ್ರೆಂಚ್ ಸೈನ್ಯವು ಆರ್ಕಾಟ್ ನವಾಬ್ ಅನ್ಬರುದ್ದೀನ್ ಖಾನ್ ಅವರನ್ನು ಸೋಲಿಸುವಲ್ಲಿ ಯಶಸ್ವಿಯಾಯಿತು. ಇದು ಯುರೋಪಿಯನ್ ವ್ಯಾಪಾರಿಗಳಿಗೆ ಹೆಚ್ಚಿನ ಶಕ್ತಿಯನ್ನು ಪಡೆಯಲು ಸಹಾಯ ಮಾಡಿತು. 1700ರ ದಶಕದಲ್ಲಿ ಯುರೋಪಿಯನ್ ಸೈನ್ಯಗಳು ಭಾರತೀಯರಿಂದ ಹೆಚ್ಚು ಶಕ್ತಿಶಾಲಿಯಾಗಿದ್ದವು, ಏಕೆಂದರೆ ಅವರು ಉತ್ತಮ ತರಬೇತಿ ಪಡೆದ ಸೈನಿಕರು, ಹೆಚ್ಚಿನ ಸಂಬಳ ಮತ್ತು ಹೆಚ್ಚು ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದರು. ಭಾರತೀಯ ಸೈನಿಕರು ಈ ಸೈನ್ಯಗಳೊಂದಿಗೆ ನಿಯಮಿತವಾಗಿ ಅಭ್ಯಾಸ ಮಾಡುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಸುಧಾರಿಸಿಕೊಂಡರು. ಭಾರತದಲ್ಲಿ ಹೆಚ್ಚುತ್ತಿರುವ ಯುರೋಪಿಯನ್ ಒಳಗೊಳ್ಳುವಿಕೆ, ವ್ಯಾಪಾರ ಅನುಕೂಲಗಳು ಮತ್ತು ಹಣಕ್ಕಾಗಿ ಭಾರತೀಯ ಆಡಳಿತಗಾರರನ್ನು ಬೆಂಬಲಿಸಲು ಕಂಪನಿಗಳು ಮಿಲಿಟರಿ ಶಕ್ತಿಯನ್ನು ಬಳಸಿದವು. ಡೂಪ್ಲೆ ಒಬ್ಬ ಬ್ರಿಟಿಷ. ಅವನು ಡಕ್ಕನ್ ನಿಜಾಮನಿಗೆ ಮುಜಾಫರ್ನನ್ನು ಬೆಂಬಲಿಸಿದನು. ಇದಕ್ಕೆ ಪ್ರತಿಯಾಗಿ ಮುಜಾಫರ್ ಜಂಗ್ ಪಾಂಡಿಚೇರಿ ಮತ್ತು ಮಚಲಿಪಟ್ಟಣಂ ಬಳಿ ಫ್ರೆಂಚ್ ಭೂಪ್ರದೇಶವನ್ನು ನೀಡಿದರು, ಜೊತೆಗೆ ಡೂಪ್ಲೆಗೆ ಹಣ ಮತ್ತು ಜಾಗೀರನ್ನು ನೀಡಿದರು. ದೃಶ್ಯ 18. ಹತ್ತಿರದ ಆಡಳಿತಗಾರರು ವ್ಯವಹಾರಗಳಿಗೆ ಪ್ರದೇಶಗಳನ್ನು ನೀಡಿದರು, ನಂತರ ಅವರು ವ್ಯಾಪಾರ ಮತ್ತು ಮಿಲಿಟರಿ ಬೆಳವಣಿಗೆಗೆ ಬಳಸಲು ತೆರಿಗೆಗಳನ್ನು ಸಂಗ್ರಹಿಸಿದರು. ಇಂಗ್ಲಿಷ್ ಕಂಪನಿಯು ಭಾರತದಲ್ಲಿ ಫ್ರೆಂಚ್ ಕಂಪನಿಯನ್ನು ಮೀರಿಸಿತು. ಕಂಪನಿಯ ಅಧಿಕಾರದ ದುರುಪಯೋಗ, ಉಡುಗೊರೆಗಳನ್ನು ಒದಗಿಸುವುದು, ಸೈನ್ಯಕ್ಕೆ ಆರ್ಥಿಕ ಬೆಂಬಲ ಮತ್ತು ಕಂಪನಿಗೆ ಸಂಬಂಧಿಸಿದ ಇತರ ವಿಷಯಗಳು ಸೇರಿದಂತೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬೇಡಿಕೆಗಳನ್ನು ಪೂರೈಸಲು ಭಾರತೀಯ ನಾಯಕರು ಹೆಣಗಾಡಿದರು. ಕೆಲವು ಭಾರತೀಯ ರಾಜರು ಕಂಪನಿಗೆ ತೆರಿಗೆಯಿಂದ ವಿನಾಯಿತಿ ನೀಡಿದರು. ತೆರಿಗೆಗಳನ್ನು ತಪ್ಪಿಸಲು ಕಾರ್ಮಿಕರು ತಮ್ಮ ವಸ್ತುಗಳನ್ನು ಕಂಪನಿಯ ಆಸ್ತಿಯಾಗಿ ಮಾರಾಟ ಮಾಡಲು ಕಾರಣವಾಯಿತು. ಕಂಪನಿಯು ಅಭಿವೃದ್ಧಿ ಹೊಂದುತ್ತಿದ್ದಂತೆ ಭಾರತೀಯ ಕಾರ್ಮಿಕರು ಮತ್ತು ನಾಯಕರು ಲಾಭ ಪಡೆದರು ಮತ್ತು ಹಣವನ್ನು ಮನೆಗೆ ಕಳುಹಿಸಿದರು. ಅನೇಕ ವ್ಯಾಪಾರಿಗಳು ಕಂಪನಿಯನ್ನು ಬೆಂಬಲಿಸಿದರು, ತೆರಿಗೆಗಳನ್ನು ತಪ್ಪಿಸಲು ತಮ್ಮ ಉತ್ಪನ್ನಗಳಿಗೆ ಲೇಬಲ್ ಹಾಕಿದರು. ಕಂಪನಿಯು ಕಳ್ಳತನ ಮತ್ತು
ಪ್ರಾಮಾಣಿಕತೆಯನ್ನು ಆಶ್ರಯಿಸಿತು. ಸಾಮ್ರಾಜ್ಯಗಳ ನಿಯಂತ್ರಣವನ್ನು ವಶಪಡಿಸಿಕೊಳ್ಳಲು ಬಲವಾದ ಸೈನ್ಯಗಳನ್ನು ಬಳಸಿತು ಮತ್ತು ಪ್ರತಿರೋಧಕ ಆಡಳಿತಗಾರರನ್ನು ತೆಗೆದುಹಾಕುವಾಗ ರೈತರು ಮತ್ತು ಕುಶಲಕರ್ಮಿಗಳನ್ನು ಲಾಭಕ್ಕಾಗಿ ಶೋಷಿಸಿತು. ಇಂಗ್ಲಿಷರು ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸುತ್ತಾರೆ. 1757ರಲ್ಲಿ ಬ್ರಿಟಿಷರು ಬಂಗಾಳದ ನವಾಬ ಸಿರಾಜುದ್ದೌಲನನ್ನು ಪ್ಲಾಸಿಯಲ್ಲಿ ಸೋಲಿಸಿ ಬಂಗಾಳದ ಮೇಲೆ ಹಿಡಿತ ಸಾಧಿಸಿದರು. ಇದು ಭಾರತದಲ್ಲಿ ಇಂಗ್ಲಿಷರ ವಿಜಯಗಳ ಆರಂಭವನ್ನು ಸೂಚಿಸಿತು. ದೃಶ್ಯ 22. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು 1765-1768ರವರೆಗೆ ಸೈನ್ಯಕ್ಕೆ ಬದಲಾಗಿ ಕರಾವಳಿ ಆಂಧ್ರಪ್ರದೇಶದ ಜಿಲ್ಲೆಗಳನ್ನು ಮದ್ರಾಸ್ ಪ್ರಾಂತ್ಯಕ್ಕೆ ಬಿಟ್ಟುಕೊಡುವಂತೆ ಹೈದರಾಬಾದಿನ ನಿಜಾಮನನ್ನು ಒತ್ತಾಯಿಸಿತು. ಅಂತಿಮವಾಗಿ ನಿಜಾಮನ ಮೇಲೆ ನಿಯಂತ್ರಣವನ್ನು ಪಡೆಯಿತು. ಜನರಲ್ಗಳಾದ ಕ್ಲೈವ್ ಹೇಸ್ಟಿಂಗ್ಸ್ ಮತ್ತು ಬೆಲ್ಲೆಸ್ಲಿ ಭಾರತದಲ್ಲಿ ಬ್ರಿಟಿಷ್ ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದು ಗಮನಾರ್ಹ ಪ್ರಾದೇಶಿಕ ಲಾಭಗಳಿಗೆ ಕಾರಣವಾಯಿತು. ನಿಧಾನವಾಗಿ ಭಾರತದ ಹೆಚ್ಚಿನ ಭಾಗಗಳು ಇಂಗ್ಲಿಷರ ನೇರ ಆಳ್ವಿಕೆಗೆ ಒಳಪಟ್ಟವು. ಅನೇಕ ಸ್ಥಳಗಳಲ್ಲಿ ರಾಜರು ಮತ್ತು ನವಾಬರು ಆಳ್ವಿಕೆಯನ್ನು ಮುಂದುವರಿಸಿದರು, ಆದರೆ ಅವರು ಇಂಗ್ಲಿಷರ ಸಾರ್ವಭೌಮತ್ವಕ್ಕೆ ಒಳಪಟ್ಟಿದ್ದರು. ಭಾಗ 2ರಲ್ಲಿ ಉಳಿದ ಪಾಠವನ್ನು ನಾವು ಮುಂದುವರಿಸುತ್ತೇವೆ. ವಿಷಯದ ಸಾರಾಂಶ. ಸಾಮಾನ್ಯವಾಗಿ 1600ರಲ್ಲಿ ಔರಂಗಜೀಬನ ಮರಣಾನಂತರ ರಾಣಿ 1ನೇ ಎಲಿಜಬೆತ್ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಅನುಮತಿ ನೀಡಿದಳು ಎಂದು ಈ ವಿಭಾಗದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಕಂಪನಿಯು ಹೊಸ ಮಾರುಕಟ್ಟೆಗಳನ್ನು ಹುಡುಕುವ, ಉತ್ತಮ ಗುಣಮಟ್ಟದ ಸರಕುಗಳನ್ನು ಖರೀದಿಸುವ ಮತ್ತು ಹಣವನ್ನು ಗಳಿಸಲು ಯುರೋಪಿನಲ್ಲಿ ಮಾರಾಟ ಮಾಡುವ ಗುರಿಯನ್ನು ಹೊಂದಿತ್ತು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬೇಡಿಕೆಗಳನ್ನು ಪೂರೈಸಲು ಭಾರತೀಯ ನಾಯಕರು ಕಷ್ಟಪಟ್ಟರು. ಕೆಲವು ಪ್ರದೇಶಗಳಲ್ಲಿ ರಾಜರು ಮತ್ತು ನವಾಬರು ಇನ್ನೂ ಆಳುತ್ತಿದ್ದರು, ಆದರೆ ಅವರು ಇಂಗ್ಲಿಷರ ನಿಯಂತ್ರಣದಲ್ಲಿದ್ದರು. ಇದು ಇಂಗ್ಲಿಷರು ಭಾರತವನ್ನು ಸ್ವಾಧೀನಪಡಿಸಿಕೊಳ್ಳುವ ಆರಂಭವಾಗಿತ್ತು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಭಾಗ 2ರಲ್ಲಿ ಮುಂದುವರಿಯೋಣ. ಸಂಪರ್ಕದಲ್ಲಿರಿ.